ಅಯೋಧ್ಯೆ ರಾಮ ಮಂದಿರ ಹಿಂದೂಗಳಿಗೆ ಧಾರ್ಮಿಕ ಕ್ಷೇತ್ರ ಕೂಡ ಹೌದು. ಸಪ್ತದಾಯಕ ಮುಕ್ತಿ ಕ್ಷೇತ್ರಗಳ ಪೈಕಿ ಅಯೋಧ್ಯೆ ಕೂಡ ಒಂದಾಗಿದೆ. ಆದರೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮಧ್ಯೆ ಹಗರಣದ ಬಿರುಗಾಳಿ ಎನ್ನುವಂಥದ್ದು ಬೀಸ್ತಾ ಇದೆ. ರಾಮ ಮಂದಿರದ ದೇಣಿಗೆ ಹಣವನ್ನು ಕೂಡ ಕೆಲ ಕದಿಮರು ಬಿಡಲಿಲ್ಲವಲ್ಲ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ₹1 ಅಲ್ಲ, ₹2 ಅಲ್ಲ, ಕೋಟ್ಯಾಂತರ ರೂಪಾಯಿ ಹಣವನ್ನು ಹೊಡೆದು ಬಿಟ್ರಾ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಅದು ಎಷ್ಟು kg ಚಿನ್ನವನ್ನು ದೋಚಿದ್ರು ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ರಾಮ ಮಂದಿರದ ದೇಣಿಗೆ ಹಣವನ್ನು ಕೂಡ ಬಿಡದ ಕದೀಮರು ರಾಮ ಮಂದಿರದ ಹಣವನ್ನು ಕೂಡ ಬಿಡಲಿಲ್ಲ. ಅದೆಷ್ಟು ಕೋಟಿಯ ಹಣವನ್ನು ಹೊಡೆದ್ರೋ, ಅದೆಷ್ಟು ಚಿನ್ನವನ್ನು ದೋಚಿದ್ರೋ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಮಹಾ ಸಂಚಲನಕಾರಿ ಸುದ್ದಿ ಇದು. ರಾಮ ಮಂದಿರದ ದೇಣಿಗೆ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ 8 ಜನ ಅರೆಸ್ಟ್ ಆಗಿದ್ದಾರೆ. 7.5 ಕೋಟಿ ದೇಣಿಗೆ ಹಣ ಈಗ ದುರ್ಬಳಕೆಯಾಗಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. SITಯ ಪ್ರಾಥಮಿಕ ವರದಿಯನ್ನು ಆಧರಿಸಿ 8 ಜನರ ಬಂಧನವನ್ನು ಮಾಡಲಾಗಿದೆ. ದೇಣಿಗೆ ಪಟ್ಟಿಯಲ್ಲಿ ಕೀಲಿ ಕೈ ಇಟ್ಟುಕೊಂಡಿದ್ದಂತಹ ಟಿನ್ನು ಅಂಧರಾಗಿದೆ. ಕೈ ಇಟ್ಟುಕೊಂಡಿದ್ದಂತಹ ಟಿನ್ನು ಯಾದವ್ ಬಂಧನ. ಚಂಪತ್ರೈ ಮಾಜಿ ಚಾಲಕ ಟಿನ್ನು ಯಾದವ್ ಈಗ ಈ ಹಗರಣದಲ್ಲಿ ಅರೆಸ್ಟ್ ಆಗಿದೆ. ರಾಮ ಮಂದಿರದ ದೇಣಿಗೆ ಹಣವನ್ನು ಕೂಡ ಈ ಕದೀಮರು ಬಿಡ್ಲಾ ಇಲ್ಲ. ಅದೆಷ್ಟು ಕೋಟಿಯ ಹಣವನ್ನು ಇವರು ಹೊಡೆದ್ರು, ಅದೆಷ್ಟು ಚಿನ್ನವನ್ನು ದೋಚಿದ್ರು ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಮಹಾ ಸಂಚಲನಕಾರಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ರಾಮ ಮಂದಿರದ ದೇಣಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡಂತಹ 8 ಜನ ಈಗ ಅರೆಸ್ಟ್ ಆಗಿದ್ದಾರೆ. 7.5 ಕೋಟಿ ದೇಣಿಗೆ ಹಣ, ಚಿನ್ನ ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ. ರಾಮ ಮಂದಿರ ದೇಣಿಗೆ ಅವ್ಯವಹಾರದ ಬಗ್ಗೆ SIT ವರದಿಯನ್ನು ಬಿತ್ತರಿಸಿದೆ. SIT ಪ್ರಾಥಮಿಕ ವರದಿಯನ್ನು ಆಧರಿಸಿ ಒಟ್ಟು 8 ಜನರ ಬಂಧನವನ್ನು ಮಾಡಲಾಗಿದೆ. ದೇಣಿಗೆ ಪಟ್ಟಿಗೆ ಕೀಲಿ ಕೈ ಇಟ್ಟುಕೊಂಡಿದ್ದಂತಹ ಟಿನ್ನು ಈಗ ಅರೆಸ್ಟ್ ಆಗಿ ಅಂಧರಾಗಿದ್ದಾನೆ. ಕೀಲಿ ಕೈ ಇಟ್ಟುಕೊಂಡಿದ್ದಂತಹ ಟಿನ್ನು ಯಾದವನನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಚಂಪತ್ರಾಯ್ ಮಾಜಿ ಚಾಲಕ ಟಿನ್ನು ಯಾದವ್ ಅರೆಸ್ಟ್ ಆಗಿದ್ದಾರೆ. 1 ಅಲ್ಲ 2 ಅಲ್ಲ, ಅದೆಷ್ಟೋ ವರ್ಷಗಳ ಕನಸಾಗಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ. ಸತತ 500 ವರ್ಷಗಳ ಹೋರಾಟದ ನಂತರ ರಾಮನಿಗೆ ಬೃಹತ್ತಾದಂತಹ ಮಂದಿರವನ್ನು ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಾಯಿತು. ಮಂದಿರ ನಿರ್ಮಾಣವಾದ ಕೆಲವು ವರ್ಷಗಳಲ್ಲಿ ಈಗ ಹಗರಣದ ಉರುಗಕ್ಕೆ ರಾಮ ಮಂದಿರ ತುತ್ತಾಗಿದೆ. 1 ಅಲ್ಲ 2 ಅಲ್ಲ, ಹತ್ರ 7.5 ಕೋಟಿ ದೇಣಿಗೆ ಹಣ ಮತ್ತು ಚಿನ್ನವನ್ನು ಅಲ್ಲಿನ ಕೆಲ ವ್ಯಕ್ತಿಗಳು ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ SITಯ ಪ್ರಾಥಮಿಕ ವರದಿಯನ್ನು ಆಧರಿಸಿ ಒಟ್ಟು 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ದೇಣಿಗೆಯ ಪೆಟ್ಟಿಗೆಯ ಕೀಲಿಗೆ ಕೈ ಇಟ್ಟುಕೊಂಡಿದ್ದಂತಹ ಟಿನ್ನು ಅನ್ನುವಂಥವನು ಬಂಧನ ಆಗಿದ್ದಾನೆ. ಚಂಪತ್ರೈ ಮಾಜಿ ಚಾಲಕ ಟಿನ್ನು ಯಾದವ್ ಈಗ ಅರೆಸ್ಟ್ ಆದಂತಹ ವ್ಯಕ್ತಿ. ಒಟ್ಟು 1 ಅಲ್ಲ 2 ಅಲ್ಲ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ದೇವಸ್ಥಾನಕ್ಕೆ ಜನ ಹಣ ಕೊಡೋದು ಯಾಕೆ? ದೇವಸ್ಥಾನಕ್ಕೆ ಭಕ್ತರು ವಿಶೇಷ ಸೇವೆಗಳನ್ನು ಕೊಡೋದು ಯಾಕೆ? ಅಲ್ಲಿ ಏನಾದರೂ ಉತ್ತಮವಾದಂತಹ ಕಾರ್ಯಗಳು ನಡೆಯುತ್ತೆ. ದೇವಸ್ಥಾನಕ್ಕೆ ಹಣ ಕೊಟ್ಟರೆ ಅಲ್ಲಿ ಕೆಲ ಬಡವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಥವಾ ಆ ಮಂದಿರದ ಟ್ರಸ್ಟ್ ವತಿಯಿಂದ ಏನಾದರೂ ಸಮಾಜಮುಖಿ ಕೆಲಸಗಳಾಗುತ್ತೆ ಅನ್ನುವಂತಹ ಅಭಿಲಾಷೆಯಿಂದ, ನಂಬಿಕೆಯಿಂದ. ಆದರೆ ರಾಮ ಮಂದಿರಕ್ಕೆ ಹರಿದು ಬಂದಂತಹ ಹಣ ಇವತ್ತು ಏನಾಗ್ತಾ ಇದೆ? ದುರುಪಯೋಗಕ್ಕೆ ಒಳಗಾಗ್ತಾ ಇದೆ. 7.5 ಕೋಟಿ ರೂಪಾಯಿಯಷ್ಟು ಹಣ, ಚಿನ್ನ, ಇದನ್ನೆಲ್ಲ ದೋಚಿದ್ದಾರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನರ ಆರೋಪಿಗಳ ಪಟ್ಟಿ ಈಗ ಬಹಿರಂಗ ಆಗಿದೆ. ರಾಮನ ಸಂಪತ್ತಿಗೆ ಕನ್ನ ಹಾಕಿದಂಥವರು ಇವರೆಲ್ಲ. A1 ಆರೋಪಿ ಅವಿನಾಶ್ ಮಿಶ್ರಾ, A2 ಆರೋಪಿಯಾಗಿ ಅನುಕಲ್ಪ ಮಿಶ್ರಾ, A3 ಆರೋಪಿಯಾಗಿ ಲವಕುಶ ಮಿಶ್ರಾ, A4 ಆರೋಪಿಯಾಗಿ ಮನೀಶ್ ಕುಮಾರ್, A5 ಕರುಣೇಶ್ ಪಾಂಡೆ, A6 ರಮಾಶಂಕರ್ ಮಿಶ್ರಾ ಅನ್ನುವಂಥ, A7 ಸುಭಾಷ್ ಶ್ರೀವತ್ಸವ್, A8 ಟಿನ್ನು ಯಾದವ್. ಆ ಹಣದ
ಕೀಲಿಯನ್ನು ಇಟ್ಕೊಂಡಂಥ ವ್ಯಕ್ತಿ ಈತ ಟಿನ್ನು ಯಾದವ್. ಒಟ್ಟು SITಯ ಪ್ರಾಥಮಿಕ ವರದಿಯನ್ನು ಪ್ರೈಮರಿ ಎಂಕ್ವೈರ್ ಬೇಸ್ಡ್ ಮೇಲೆ 8 ಜನರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಚಂಪತ್ರೈನ ಮಾಜಿ ಚಾಲಕನಾದಂತಹ ಟಿನ್ನು ಯಾದವ್ ಅರೆಸ್ಟ್ ಆಗಿದ್ದಾನೆ. ರಾಮನ ಸಂಪತ್ತಿಗೆ ಕನ್ನ ಹಾಕಿದವರು.